ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಜೀವಿಗಳಲ್ಲಿ ಇರುವಂತಹ ವೈವಿಧ್ಯತೆ ಈ ಒಂದು ಪಾಠವನ್ನ ಕಲಿತಾ ಇದ್ವಿ. ಅದರಲ್ಲಿ ಸಸ್ಯಗಳಲ್ಲಿರುವಂತಹ ವೈವಿಧ್ಯತೆಯನ್ನ ಕಲಿತು ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯನ್ನ ಸಹ ತೆಗೆದುಕೊಂಡ್ವಿ. ಇದೀಗ ಪ್ರಾಣಿಗಳಲ್ಲಿನ ವೈವಿಧ್ಯತೆ, ದ ಡೈವರ್ಸಿಟಿ ವಿ ಹ್ಯಾವ್ ಇನ್ ಆರ್ ಅನಿಮಲ್ಸ್, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಎಂದಿನಂತೆ ನಮ್ಮ ಒಂದು ಕ್ಲಾಸ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವೊಂದಿಷ್ಟು ಉತ್ತಮವಾದಂತಹ ವಿಷಯಗಳ ಕುರಿತು ಚರ್ಚೆ ಮಾಡೋದು ವಾಡಿಕೆ ಅಲ್ವಾ? ಅದೇ ರೀತಿ ಇವತ್ತಿನ ಚಿಂತನೆ ಏನು ಅಂತ ನೋಡೋಣವಾ? ಇಂದಿನ ಚಿಂತನೆ: ಪ್ರತಿ ದಿನವೂ ಹೊಸದನ್ನು ಕಲಿಯುವಾಗ ಸಣ್ಣ ಪ್ರಯತ್ನ ನಾಳೆಯ ದೊಡ್ಡ ಗೆಲುವಿಗೆ ಮೊದಲ ಹೆಜ್ಜೆಯಾಗಿ ನಿಲ್ಲುತ್ತೆ. ಪ್ರತಿದಿನವೂ ನಾವು ಪ್ರತಿಯೊಂದು ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಅಂದ್ರೆ ದಿನಕ್ಕೊಂದು ಹೊಸ ಕನ್ನಡ ಅಥವಾ ಇಂಗ್ಲಿಷ್ ಪದ ಕಲಿಯೋದು. ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ, ಅಲ್ಲಿ ಹೊಸ ಹೊಸ ಇಂಗ್ಲಿಷ್ ಪದವನ್ನ ಕಲಿತೀರಾ. ಗಣಿತದ ಹೊಸ ಲೆಕ್ಕ ಕಲಿಯೋದು ಅಥವಾ ಒಂದು ಹೊಸ ಸೂತ್ರ ಅಂದ್ರೆ ಫಾರ್ಮುಲೇಸ್ ನ ಕಲಿತೀರಾ. ಯಾವ್ದಾದ್ರು ಒಂದು ಒಳ್ಳೆಯ ಅಭ್ಯಾಸವನ್ನ ಬೆಳೆಸ್ಕೊಂಡು ನೋಡಿ. ನಾವ್ ಒಂದೇ ದಿನದಲ್ಲಿ ಎಲ್ಲವನ್ನ ಕಲೀಲಿಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳು ಬಹಳ ಮುಖ್ಯ. ನಾಳೆಯ ದೊಡ್ಡ ಗೆಲುವು ಇಂದಿನ ಈ ಸಣ್ಣ ಸಣ್ಣ ಪ್ರಯತ್ನಗಳ ಮುಂದೆ ನಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು, ಒಳ್ಳೆ ಹೆಸರುಗಳನ್ನ ಗಳಿಸಲು ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಧ್ಯ ಆಗುತ್ತೆ. ನೀವು ಒಂದು ದೊಡ್ಡ ಕೋಣೆ ಇರದ ಮೆಟ್ಟಿಲನ್ನ ಹತ್ಬೇಕಾಗತ್ತೆ. ಒಂದೇ ಜಿಗಿತದಲ್ಲಿ ತಲುಪಲು ಸಾಧ್ಯನಾ? ಇಲ್ಲ. ಒಂದೊಂದೇ ಮೆಟ್ಟಿಲನ್ನ ಹತ್ತುತ್ತಾ ಹೋದರೆ ಕೊನೆಗೆ ಶಿಖರವನ್ನ ತಲುಪಬಹುದು. ಹಾಗೆಯೇ ಪ್ರತಿದಿನ ಕಲಿಯುವ ಒಂದು ಸಣ್ಣ ವಿಷಯವೇ ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಆಗ್ತಾ ಬರುತ್ತೆ. ಈ ಒಂದು ವಿಶೇಷವಾದಂತಹ ಚಿಂತನೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಕಡೆಗೆ ಗಮನ ಹರಿಸೋಣ. ಪ್ರಿಯ ಮಕ್ಕಳೇ, ಇವತ್ತಿನ ಸೆಷನ್ ಅನ್ನ ನಾವು ಒಂದು ಆನಂದದಾಯಕವಾದಂತಹ ಮತ್ತೆ ಅಷ್ಟೇ ಅರ್ಥಗರ್ಭಿತವಾದಂತಹ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಡುವಂತಹ ಒಂದು ವಿಶೇಷವಾದಂತಹ ವಿಡಿಯೋ ಮೂಲಕ ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಓಕೆ, ಹಾಗಾದ್ರೆ ನಾನು ನನ್ನ ವಿಡಿಯೋನ ಶೇರ್ ಮಾಡ್ತೀನಿ, ಕೇಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಪ್ರಾಣಿಗಳಲ್ಲಿನ ವೈವಿಧ್ಯತೆಯ ಕುರಿತು ಈ ವಿಡಿಯೋ ಇದೆ. ನಾನು ಇದೀಗ ಇದನ್ನ ಪ್ಲೇ ಮಾಡ್ತಾ ಹೋಗ್ತೀನಿ. ಪ್ರಾಣಿಗಳ ವೈವಿಧ್ಯತೆ. ನಮ್ಮ ಭೂಮಿ. ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ವಿಡಿಯೋದಲ್ಲೂ ಕೂಡ ಧ್ವನಿ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಎಷ್ಟು ಸುಂದರವಾಗಿದೆ ಅಲ್ವೇ? ಇಲ್ಲಿ ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆಯವರೆಗೆ, ನೀರಿನಲ್ಲಿ ಈಜುವ ಮೀನುಗಳಿಂದ ಆಕಾಶದಲ್ಲಿ ಹಾರುವ ಪಕ್ಷಿಗಳವರೆಗೆ ಅನೇಕ ಜೀವಿಗಳು ವಾಸಿಸುತ್ತವೆ. ಇಷ್ಟೊಂದು ವಿಭಿನ್ನವಾದ ಪ್ರಾಣಿಗಳು ನಮ್ಮ ಸುತ್ತಲೂ ಇರುವುದನ್ನೇ ನಾವು ಪ್ರಾಣಿಗಳ ವೈವಿಧ್ಯತೆ ಎಂದು ಕರೆಯುತ್ತೇವೆ. ಎಲ್ಲ ಪ್ರಾಣಿಗಳು ಒಂದೇ ರೀತಿಯಾಗಿ ಇರುವ ದೇಹದ ಆಕಾರ, ಗಾತ್ರ, ಬಣ್ಣ, ವಾಸಿಸುವ ಸ್ಥಳ ಮತ್ತು ಆಹಾರಗಳಲ್ಲಿ ವ್ಯತ್ಯಾಸವಿರುತ್ತದೆ. ಏನ್ ಅರ್ಥ ಆಯ್ತು ನಮ್ಗೆ? ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ವಿ, ಪ್ರಾಣಿಗಳು ತಮ್ಮ ಆಹಾರ, ಗಾತ್ರ, ಬಣ್ಣ, ವಾಸಸ್ಥಳ, ಆಹಾರ, ಇದು ಆಕಾರ, ಕ್ಷಮೆ ಇರ್ಲಿ, ಆಕಾರ, ಗಾತ್ರ, ಬಣ್ಣ, ವಾಸಸ್ಥಳ, ಆಹಾರ. ಪ್ಲೀಸ್ ಇದನ್ನ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಇದನ್ನ ನೋಟ್ ಮಾಡ್ಕೊಳಕ್ಕೆ ಪ್ರಯತ್ನವನ್ನ ಮಾಡಿ. I want you all to note it down. ನೋಡಿ, ನಮ್ಮ ಸುತ್ತಮುತ್ತ ಲಕ್ಷಾಂತರ ರೀತಿಯ ಪ್ರಾಣಿಗಳಿವೆ ಅಲ್ವಾ? ಇವೆಲ್ಲ ಒಂದೇ ರೀತಿ ಇರ್ತಾ? ಇಲ್ಲ. ಅವುಗಳ ಗಾತ್ರ ಮತ್ತೆ ಆಕಾರದಲ್ಲಿ ನಾವು ವ್ಯತ್ಯಾಸ ಕಾಣಬಹುದು. ಈಗ ಪುಟ್ಟ ಇರುವೆಗೂ ಆನೆಗೂ ಎಷ್ಟು ವ್ಯತ್ಯಾಸ ಇದೆ. ಮತ್ತೆ ಅವು ಚಲಿಸುವ ವಿಧಾನ, ನಾವ್ ಹೇಗ್ ಓಡಾಡ್ತೀವಿ? ನಡ್ಕೊಂಡು, ಹೌದಾ?
ಅದೇ ಹಾವು ತೆವಳ್ಕೊಂಡು ಹೋಗುತ್ತೆ. ಹೌದಾ? ಮೀನು ಈಜುತ್ತೆ, ಹಕ್ಕಿ ಹಾರುತ್ತೆ. ಹಾಗಾಗಿ ಅವುಗಳು ಚಲಿಸುವಂತಹ ವಿಧಾನ, ಅವುಗಳ ದೇಹದ ರಚನೆ, ಬಣ್ಣ, ಹೀಗೆ ಅನೇಕ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ಬಹುದು. ಈ ವ್ಯತ್ಯಾಸಗಳಲ್ಲಿ ನಾವು 2 ರೀತಿಯಾದಂತಹ ಗುಣಗಳನ್ನ ಕಾಣಬಹುದು. ಅದೇನು 2 ರೀತಿಯ ಗುಣಗಳು? ಇದನ್ನ ನೋಟ್ ಮಾಡ್ಕೊಂಡ್ರಾ? ಹ್ಯಾವ್ ಯು ಆಲ್ ನೋಟೆಡ್ ಇಟ್ ಡೌನ್? ಸಮಾನತೆ ಹಾಗೂ ವೈವಿಧ್ಯತೆ. ಸಮಾನತೆ ಅಂದ್ರೆ ಸೇಮ್, ಸಿಮಿಲರ್ ಆಗಿರೋದು. ವೈವಿಧ್ಯತೆ ಅಂದ್ರೆ ಡಿಫ್ರೆಂಟ್ ಆಗಿ ಇರೋದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಕ್ಟಿವಿಟಿ ಸಹ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಅಲ್ವಾ? ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ಹೇಳಿ. ಕಾಣಿಸ್ತದೆ ನನ್ನ ಸ್ಕ್ರೀನು? ಇಲ್ಲಿ ನಾವು ಕಾಣಬಹುದು ಈ ಪ್ರಾಣಿಗಳಲ್ಲಿ ಇರುವಂತಹ ಸಾಮ್ಯತೆ ಅಂದ್ರೆ ಸಮಾನ ಗುಣಗಳು, ಮತ್ತೆ ವ್ಯತ್ಯಾಸಗಳನ್ನ ವೈವಿಧ್ಯತೆ. ಸಮಾನ ಗುಣಗಳಿದ್ರೆ ಅದನ್ನ ಸಾಮ್ಯತೆ ಅಂತ ಕರಿತೀವಿ, ವ್ಯತ್ಯಾಸಗಳಿದ್ರೆ ಅದನ್ನ ವೈವಿಧ್ಯತೆ ಅಂತ ನಾವು ಕರಿತಾ ಹೋಗ್ತೀವಿ. ಈಗ ಅವುಗಳ ವಾಸಸ್ಥಳದ ಆಧಾರದ ಮೇಲೆ ನಾವು ಅದನ್ನ ಬೇಸ್ಡ್ ಆನ್ ದ ಹ್ಯಾಬಿಟೇಟ್ ಹೇಳ್ತಾ ಹೋಗಬಹುದು ನಾವು. ಅಂದ್ರೆ ಯಾವ ಜಾಗದಲ್ಲಿ ಅವು ಇರುತ್ತೆ. ಕೆಲವೊಂದು ನೀರ್ನಲ್ಲಿ ಇರುತ್ತೆ, ಕೆಲವೊಂದು ಮರದ ಮೇಲೆ ಇರುತ್ತೆ, ಕೆಲವೊಂದು ಭೂಮಿಯಲ್ಲಿ ಇರುತ್ತೆ, ಇನ್ ಕೆಲವೊಂದು ಉಭಯಚರ ಜೀವಿಗಳು ಅಂದ್ರೆ ಭೂಮಿ ಮೇಲೂ ಇರುತ್ತೆ, ನೀರ್ನಲ್ಲಿ ಇರುತ್ತೆ. ಅಂತದ್ ಏನಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ? ಆಂಫಿಬಿಯನ್ಸ್, ಉಭಯಚರ ಜೀವಿಗಳು ಅಂತ ಕರಿತೀವಿ. ಆಹಾರದ ಅಭ್ಯಾಸಗಳ ಆಧಾರದ ಮೇಲೆ ಏನೇನ್ ಆಹಾರ ಅಭ್ಯಾಸ ಇರುತ್ತೆ? ಸಸ್ಯಾಹಾರಿಗಳ. ಈಗ ಮೇಕೆ, ಹಸು ಇವೆಲ್ಲ ಸಸ್ಯಾಹಾರಿಗಳು, ಗಿಡಗಳನ್ನ ತಿನ್ನುವಂಥದ್ದು. ಮಾಂಸಾಹಾರಿಗಳು ಅಂದ್ರೆ ಸಿಂಹ, ಹುಲಿ ಇವೆಲ್ಲ ಮಾಂಸವನ್ನ ತಿನ್ನುವಂಥದ್ದು. ಮಿಶ್ರಣ, ಸಸ್ಯಾಹಾರಿನೂ ಹೌದು ಮಾಂಸಾಹಾರಿನೂ ಹೌದು, ಸರ್ವವನ್ನು ತಿನ್ನುವಂಥದ್ದು. ಓಮ್ನಿವರಸ್ ಅಂತ ಕರಿತೀವಿ ನಾವು. ಹಂಗಂತ ಹೇಳಿದ್ರೆ ವೆರಿ ಗುಡ್. ಮನುಷ್ಯ, ಹದ್ದು, ಕಾಗೆ ಇಂಥವು. ರೈಟ್? ಆದ್ರಿಂದ ಆಹಾರದ ಅಭ್ಯಾಸಗಳ ಆಧಾರದ ಮೇಲೆ, ವಾಸಸ್ಥಳದ ಮೇಲೆ, ಚಲನೆಯ ವಿಧಾನದ ಆಧಾರದ ಮೇಲೆ, ಬೇಸ್ಡ್ ಆನ್ ದ ಮೋಡ್ ಆಫ್ ದ ಮೂವ್ಮೆಂಟ್, ನಡೆಯುತ್ತಾ, ಈಜುತ್ತಾ, ತೆವಳುತ್ತಾ ಅನ್ನೋದ್ರ ಮೇಲೆ. ಹಾಗೇನೆ ಬೆನ್ನು ಮೂಳೆ ಇದೆಯಾ ಅಥವಾ ಇಲ್ವಾ? ಯಾವ್ದಕ್ಕೆ ಬೆನ್ನು ಮೂಳೆ ಇರ್ತೋ ಅದನ್ನ ನಾವು ವರ್ಟಿಬ್ರೇಟಾ ಅಂತ ಕರಿತೀವಿ. ಯಾವ್ದಕ್ಕೆ ಬೆನ್ನು ಮೂಳೆಗಳು ಇರಲ್ಪ ಅದನ್ನ ನಾವು ಇನ್ವರ್ಟಿಬ್ರೇಟಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವುಗಳ ಆಧಾರದ ಮೇಲೆ ನಾವು ಪ್ರಾಣಿಗಳಲ್ಲಿ ಈ ವೈವಿಧ್ಯತೆಯನ್ನ ಕಾಣ್ತಾ ಹೋಗಬಹುದು. ಓಕೆನಾ? ಈಗ ನಮ್ಮ ವಿಡಿಯೋನ ಮುಂದುವರಿಸ್ತಾ ಹೋಗೋಣವಾ? ಕೇಳಿಸ್ಕೊಳ್ಳಿ. ಸೊ ವಿಡಿಯೋದಲ್ಲಿ ಏನೇನ್ ಕೇಳಿಸ್ಕೊಂಡಿದ್ವಿ? ಆಕಾರ, ಗಾತ್ರ, ಬಣ್ಣ, ವಾಸಸ್ಥಳ, ಆಹಾರ ಇವುಗಳ ಆಧಾರದ ಮೇಲೆ ಒಂದಕ್ಕಿಂತ ಒಂದು ಭಿನ್ನವಾದಂತಹ ಆಕಾರದಲ್ಲಿರುತ್ತೆ, ಒಂದಕ್ಕಿಂತ ಒಂದು ಭಿನ್ನವಾದಂತಹ ಬಣ್ಣದಲ್ಲಿರುತ್ತೆ, ಒಂದಕ್ಕಿಂತ ಒಂದಿನ ವಾಸಸ್ಥಳ ಬೇರೆನೇ ಆಗಿರುತ್ತೆ. ಈಗ ಈ ಒಂಟೆ ಎಲ್ಲ ಎಲ್ಲಿರುತ್ತೆ? ಎಲ್ಲಿರುತ್ತೆ? ಡೆಸರ್ಟ್. ಡೆಸರ್ಟ್ಗೆ ಕನ್ನಡದಲ್ಲಿ ಏನಂತೀವಿ? ಮರುಭೂಮಿ. ಮರುಭೂಮಿಯಲ್ಲಿ ಕಾಣಬಹುದು. ಈ ಮೇಕೆ, ಹಸು, ಕುರಿಗಳು ಇಂಥವನ್ನ ನಾವು ಮನೆಯಲ್ಲಿ ಸಾಕಿರ್ತೀವಿ. ಡೊಮೆಸ್ಟಿಕ್ ಅನಿಮಲ್ಸ್ ಅಲ್ವಾ ಇವ್ರುಗಳು. ಅದೇ ರೀತಿ ಮೀನು, ಕಪ್ಪೆ ಇವುಗಳು ನೀರ್ನಲ್ಲಿ ಇರುತ್ತೆ. ಈ ಕಪ್ಪೆ ನೀರ್ನಲ್ಲೂ ಇರುತ್ತೆ, ಆಚೆನೂ ವಾಸ ಮಾಡುತ್ತೆ. ಪಕ್ಷಿಗಳು ಹಾರುತ್ತೆ, ಈ ಒಂದು ಹುಳುವಿನ ಜಾತಿಗೆ ಸೇರುತ್ತೆ. ಏನಿದು? ಚಿಟ್ಟೆ, ಇರುವೆ, ಆ ಮತ್ತೆ ಈ ರೀತಿ ಮಿಡತೆ, ಮಿಡತೆ ಅಂತ ಕರಿತೀವಿ. ಇದು ಕಂಬಳಿ ಹುಳು ಅಂತ ಕರಿತೀವಿ. ಈ ರೀತಿಯಾಗಿ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಹೋಗಬಹುದು. ನೆಕ್ಸ್ಟ್ ಉದಾಹರಣೆಗೆ, ಹಸು ಹುಲ್ಲನ್ನು ತಿನ್ನುತ್ತದೆ, ಮೀನು ನೀರಿನಲ್ಲಿ ವಾಸಿಸುತ್ತದೆ, ಪಕ್ಷಿಗಳು ಹಾರಬಲ್ಲವು, ಕಪ್ಪೆ ನೀರಿನಲ್ಲಿಯೂ ನೆಲದಲ್ಲಿಯೂ ಬದುಕಬಲ್ಲದು. ಹೀಗೆ ಪ್ರತಿಯೊಂದು ಪ್ರಾಣಿಯಲ್ಲಿಯೂ ತನ್ನದೇ ಆದ ವಿಶೇಷತೆಗಳನ್ನು ನಾವು ಕಾಣಬಹುದು. ಪ್ರಾಣಿಗಳು ವಿವಿಧ ವಾಸಸ್ಥಳಗಳಲ್ಲಿ ಬದುಕುತ್ತದೆ. ಮರುಭೂಮಿಯಲ್ಲಿ ಒಂಟೆ ಬದುಕುತ್ತೆ. ಹಿಮದಿಂದ ಕೂಡಿದ ಪ್ರದೇಶದಲ್ಲಿ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡಿರುವ ವಿಶೇಷ ಪ್ರಾಣಿಗಳು ಬದುಕುತ್ತೆ. ಏನಂತೀವಿ ನಾವು ಇದಕ್ಕೆ? ಈ ರೀತಿಯಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬದುಕುಳಿಯುವಂತಹ ಪ್ರಾಣಿಗಳ ವೈವಿಧ್ಯತೆಯಲ್ಲಿ ಅದರ ವಾಸಸ್ಥಳಕ್ಕೆ ಅನುಗುಣವಾಗಿ ಅದು ಬದುಕಲಿಕ್ಕೆ ಶುರುವಾಗುತ್ತೆ ಅಲ್ವಾ? ಈಗ ನಾ ಹೇಳ್ದಂಗೆ ಆಗ್ಲೇ ಭೂವಾಸಿಗಳು, ನಾಯಿ, ಹಸು, ಸಿಂಹ, ಆನೆ. ಜಲವಾಸಿಗಳು, ಮೀನು, ತಿಮಿಂಗಳ, ಆಕ್ಟೋಪಸ್. ಉಭಯವಾಸಿಗಳು ಮತ್ತೆ ನೆಲ ಮತ್ತೆ ನೀರು ಎರಡರಲ್ಲೂ ಈ ಹಾವುಗಳು,
ಮೊಸಳೆ, ಕಪ್ಪೆ ಇವು ಎರಡು ಕಡೆನೂ ಇರುವಂತಹದ್ದು. ಅದೇ ರೀತಿ ಆಹಾರದ ಅಭ್ಯಾಸದ ಮೇಲೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಹಾರಿಗಳು. ಚಲನೆಯ ವಿಧಾನದ ಆಧಾರದ ಮೇಲೆ ಹಾರುವ ಪ್ರಾಣಿಗಳು, ಪಕ್ಷಿಗಳು, ತೆವಳುವ, ಹರಿಯುವ ಪ್ರಾಣಿಗಳು, ಈಜುವ ಪ್ರಾಣಿಗಳು, ನಡೆಯುವ, ಓಡುವ ಪ್ರಾಣಿಗಳು, ಈ ರೀತಿ ಹೇಳ್ತೀವಿ. ಮತ್ತೆ ಬೆನ್ನು ಮೂಳೆ ಇರುವಂತಹದ್ದು, ಬೆನ್ನು ಮೂಳೆ ಇಲ್ಲದೆ ಇರುವಂತದ್ದು. ಮೇಡಮ್ ಇದ್ರ ಬಗ್ಗೆ ಹೇಳಿ ಅಂದ್ರೆ, ದೇಹದ ಹಿಂಭಾಗದಲ್ಲಿ ಗಟ್ಟಿಯಾದಂತಹ ಈ ಬೆನ್ನು ಮೂಳೆ ಇರುವಂತಹವ್ರಿಗೆ ನಾವು ವರ್ಟಿಬ್ರೇಟ ಅಥವಾ ಬೆನ್ನುಳುಬು ಇರುವಂತಹ ಪ್ರಾಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ಹಸು, ಪಕ್ಷಿ, ಮೀನು, ಕಪ್ಪೆ ಇತ್ಯಾದಿ. ಈ ಬೆನ್ನು ಮೂಳೆನೇ ಇಲ್ದೇ ಇರುವಂತಹದ್ದು ಅಂದ್ರೆ ಇರುವೆ, ಚಿಟ್ಟೆ, ಎರೆಹುಳ, ನಕ್ಷತ್ರ ಮೀನು, ಇಂಥವು. ಅರ್ಥ ಆಯ್ತಾ? ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಕಾಡಿನಲ್ಲಿ ಆನೆ, ಜಿಂಕೆ, ಕೋತಿ ಮತ್ತು ಅನೇಕ ಪ್ರಾಣಿಗಳು ವಾಸಿಸುತ್ತವೆ. ಕೆರೆ ಮತ್ತು ನದಿಗಳಲ್ಲಿ ಮೀನು, ಕಪ್ಪೆ ಹಾಗೂ ಇತರ ಜಲಚರ ಜೀವಿಗಳು ಕಂಡುಬರುತ್ತವೆ. ಹೀಗಾಗಿ ಪ್ರಾಣಿಗಳು ವಾಸಿಸುವ ಸ್ಥಳಗಳಲ್ಲಿಯೂ ವೈವಿಧ್ಯತೆ ಇದೆ. ಪ್ರಾಣಿಗಳ ದೇಹದ ರಚನೆಯಲ್ಲಿಯೂ ವೈವಿಧ್ಯತೆಯನ್ನು ಕಾಣಬಹುದು. ಕೆಲವು ಪ್ರಾಣಿಗಳಿಗೆ ಕಾಲುಗಳಿವೆ, ಕೆಲವು ಪ್ರಾಣಿಗಳಿಗೆ ಕಾಲುಗಳಿಲ್ಲದೆ ಚಲಿಸುತ್ತವೆ. ಮೀನುಗಳಿಗೆ ನೀರಿನಲ್ಲಿ ಈಜಲು ಸಹಾಯ ಮಾಡುವ ರೆಕ್ಕೆಗಳಂತಹ ರಚನೆಗಳಿವೆ. ಪಕ್ಷಿಗಳಿಗೆ ಹಾರಲು ರೆಕ್ಕೆಗಳಿವೆ. ಪ್ರತಿಯೊಂದು ಪ್ರಾಣಿಯ ದೇಹವು ಅದು ವಾಸಿಸುವ ಪರಿಸರಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ರೂಪುಗೊಂಡಿದೆ. ಪ್ರಾಣಿಗಳ ಆಹಾರದಲ್ಲಿಯೂ ವ್ಯತ್ಯಾಸವನ್ನು ಕಾಣಬಹುದು. ಹಸು ಮತ್ತು ಮೇಕೆಯಂತಹ ಪ್ರಾಣಿಗಳು ಸಸ್ಯಾಹಾರವನ್ನು ತಿನ್ನುತ್ತದೆ. ಸಿಂಹದಂತಹ ಕೆಲವು ಪ್ರಾಣಿಗಳು ಮಾಂಸಾಹಾರಿಗಳು. ಇನ್ನು ಕೆಲವು ಪ್ರಾಣಿಗಳು ಸಸ್ಯ ಮತ್ತು ಪ್ರಾಣಿ ಮೂಲದ ಎರಡೂ ರೀತಿಯ ಆಹಾರವನ್ನು ಸೇವಿಸುತ್ತೆ. ಹೀಗಾಗಿ ಆಹಾರ ಪದ್ಧತಿಯಲ್ಲಿಯೂ ನಮಗೆ ವೈವಿಧ್ಯತೆ ಕಾಣುತ್ತದೆ. ಪ್ರಾಣಿಗಳು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಒಂಟೆಯ ದೇಹವು ಮರುಭೂಮಿಯ ಪರಿಸ್ಥಿತಿಗೆ ಹೊಂದಿಕೊಂಡಿದೆ. ಮೀನು ನೀರಿನಲ್ಲಿ ಬದುಕಲು ಅನುಕೂಲವಾಗುವ ದೇಹ ರಚನೆಯನ್ನ ಹೊಂದಿದೆ. ಸೊ ಇದ್ರಲ್ಲಿ ನಾವೇನ್ ಹೇಳಕ್ ಹೊರಟಿದ್ವಿ ನಿಮ್ಗೆ? ಈ ಪಾಠದಲ್ಲಿ ಪ್ರಾಣಿಗಳಲ್ಲಿನ ವೈವಿಧ್ಯತೆಯನ್ನ ಹೇಳಿದಾಗ ನಾವೇನೋ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ನಿಮ್ಗೆ ತಿಳಿಸಕ್ಕೆ ಹೊರಟಿದ್ದೀವಿ ಅಲ್ವಾ? ಈ ಪ್ರಾಣಿಗಳಲ್ಲಿ ಅಥವಾ ಈ ಸಸ್ಯ ವರ್ಗದಲ್ಲೂ ಕೂಡ ನಾವಿಂತಹ ಒಂದು ವೈವಿಧ್ಯತೆಯನ್ನ ಕಾಣಬಹುದು. ಈಗ ಮರುಭೂಮಿ, ಈ ಮರುಭೂಮಿ ಅಂತ ಹೇಳಿದ್ರೆ ಏನು? ಡೆಸರ್ಟ್ ಲ್ಯಾಂಡ್ ಅಂತ ಕರಿತೀವಿ. ಈ ಮರುಭೂಮಿಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ, ಅಲ್ಲಿ ಪಾಪಸು ಕಳ್ಳಿ ಅಥವಾ ಕ್ಯಾಕ್ಟಸ್ ಅಂತ ನಾವು ಕರಿತೀವಿ. ಇದನ್ನ ಏನಂತೀವಿ? ಕ್ಯಾಕ್ಟಸ್ ಅಥವಾ ಪಾಪಸು ಕಳ್ಳಿ. ಕಾಣುತ್ತಾ ಮಕ್ಕಳ ಅಕ್ಷರಗಳು? ಇದು ರಾಜಸ್ಥಾನದಂತಹ ಉಷ್ಣ ಮರುಭೂಮಿಗಳಲ್ಲಿ ನೀರಿನ ಅಭಾವವಿರುವಂತಹ ಜಾಗದಲ್ಲಿ, ನೀರಿನ ಅಭಾವ ಅಂದ್ರೆ ಏನು? ಸ್ಕೇರ್ಸಿಟಿ ಆಫ್ ವಾಟರ್ ಅಂತಹ ಜಾಗದಲ್ಲಿ ಕಾಣುತ್ತೆ. ಇಲ್ಲಿ ಬೆಳೆಯುವಂತಹ ಪಾಪಸು ಕಳ್ಳಿ ಸಸ್ಯವು ನೀರಿನ ನಷ್ಟವನ್ನ ತಡೆಯಲು ತನ್ನ ಎಲೆಗಳನ್ನ ಮುಳ್ಳುಗಳಾಗಿ ಮಾರ್ಪಾಡಾಗಿದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಡೈವರ್ಸಿಟಿ ಆಫ್ ದ ನೇಚರ್? ತನ್ನ ಎಲೆ ಯಾವ ರೀತಿ ಈ ರೀತಿ ಇರುವಂತಹ ಎಲೆಗಳನ್ನ ಅದು ಮುಳ್ಳಿನ ರೀತಿಯಲ್ಲಿ ಕಾಣೋ ಹಾಗೆ ಮಾಡುತ್ತೆ, ಮುಳ್ಳಾಗಿ ಪರಿವರ್ತನೆಗೊಂಡಿದೆ. ಇದ್ರ ಕಾಂಡವು ಮಾಂಸಾಲವಾಗಿತ್ತು, ಅಂದ್ರೆ ಫ್ಲೆಶಿ ಸ್ಟೆಮ್ ಇರುತ್ತೆ. ಇದ್ರ ಒಂದು ದಪ್ಪ ಇದು ಆಗಿರಬಹುದು, ಆಲೋವೆರಾ, ಲೋಳೆ ರಸ, ಅದ್ರ ಕಾಂಡಗಳೆಲ್ಲ ಫ್ಲೆಶಿ ಆಗಿರ್ತದೆ. ಅದನ್ನ ಫ್ಲೆಶಿ ಸ್ಟೆಮ್ ಅಂತ ಕರಿತೀವಿ ನಾವು. ಇದನ್ನ ನೀರನ್ನ ಸಂಗ್ರಹಿಸಿಕೊಳ್ಳುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕ್ರಿಯೆಯನ್ನ ಈ ಕಾಂಡವೇ ನಡೆಸುತ್ತೆ. ಅದೇ ತರ ಪರ್ವತ ಪ್ರದೇಶದ ಸಸ್ಯಗಳು ಅಂತ ಹೇಳಿದ್ರೆ ದೇವದಾರು ಮರ. ಹೇಗೆ ಮರುಭೂಮಿಯಲ್ಲಿ ಪಾಪಸು ಕಳ್ಳಿ ಅಥವಾ ಕ್ಯಾಕ್ಟಸ್ ಅನ್ನ ನಾವು ಕಾಣ್ತೀವೋ, ಪರ್ವತ ಪ್ರದೇಶದಲ್ಲಿ ನಾವು ಈ ದೇವದಾರು ಮರವನ್ನ ಕಾಣ್ತೀವಿ. ದೇವದಾರು ಮರ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳೇ, ದಿಸ್ ಇಸ್ ಔಟ್ ಆಫ್ ಸಿಲೆಬಸ್ ನಾವ್ ನಿಮ್ಗೆ ಹೇಳ್ತಿರೋದು. ಹಿಂದಿನ ಕಾಲದಲ್ಲೆಲ್ಲ ನಮ್ ತರ ಬುಕ್ಕು, ಪೆನ್ನು, ಪೆನ್ಸಿಲ್ಲು ಅವೆಲ್ಲ ಇರ್ಲಿಲ್ಲ. ಅವ್ರು ಏನ್ ಮಾಡೋರು, ಈ ಮರದ ಎಲೆಗಳು ಏನಿರುತ್ತೆ ಆ ಎಲೆಗಳ ಮೇಲೆ ತಮ್ಮ ಬರವಣಿಗೆಯನ್ನ ಮಾಡೋರು. ಈ ರೀತಿ ವಿಚಿತ್ರವಾದಂತಹ ಅಕ್ಷರಗಳನ್ನ ನಾವು ಕಾಣಬಹುದು. ಇದನ್ನ ನಾವು ಲಿಪಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನಮ್ಮ ದಕ್ಷಿಣ ಭಾಗಗಳಲ್ಲೆಲ್ಲ ತಾಳೆ ಎಲೆ, ಈ ದ್ರವಿಡ ಭಾಷೆಗಳೇನಿದೆಯಲ್ಲ, ಯಾವ್ದ್ಯಾವ್ದು ದ್ರವಿಡ ಭಾಷೆ? ವೆರಿ ಗುಡ್. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಇಂಥ ಭಾಷೆಗಳೆಲ್ಲ ತಾಳೆ ಎಲೆ ಮೇಲೆ ಬರಿತಾ ಇದ್ರು. ಈ ತಾಳೆ ಎಲೆ ತೆಳುವಾಗಿ ಇದ್ದಿದ್ರಿಂದ ಈ ರೀತಿ ಗುಂಡಗಿರೋ ಅಕ್ಷರಗಳು ಕಾಣ್ತಾ ಇದ್ವು. ನೀವ್ ಹಾಗಾಗಿ ಅಬ್ಸರ್ವ್ ಮಾಡಿರ್ಬೋದು, ಇದು ಕನ್ನಡ ಹೀಗಿರುತ್ತೆ, ತೆಲುಗುನು ಗುಂಡಗಿರುತ್ತೆ, ಮಲಯಾಳಂ ಎಲ್ಲ ಈ ರೀತಿಯಾಗಿ ಹೆಂಗೋ ಇರುತ್ತೆ ಅಲ್ವಾ?
ಈ ತರವಾಗಿ ಇರುತ್ತೆ. ಆದ್ರೆ ಈ ದೇವದಾರು ಮರದ ಎಲೆ ಇರ್ತಿತ್ತಲ್ಲ, ಅದಿಲ್ ಸಿಗೋದಿಲ್ಲ. ಸಿಕ್ಕಿದ್ರೆ ನಾನ್ ನಿಮ್ಗೆ ತಂದು ತೋರಿಸ್ತಾ ಇದ್ದೆ. ಅದು ಈ ರೀತಿ ಉದ್ದ ಇರೋದ್ರಿಂದ ನೇರವಾಗಿ ಬರಿಬೇಕಾಗತ್ತೆ. ಹಾಗಾಗಿ ಹಿಂದಿ ಅಕ್ಷರಗಳು ನೋಡಿ ಈ ರೀತಿ ನೇರವಾಗಿ ಬರಿತಾ ಹೋಗ್ಲಿಕ್ಕೆ ಇದು ಅನುಕೂಲಕಾರಿ. ಓಕೆ, ಇದೊಂದು ಎಕ್ಸ್ಟ್ರಾ ಪೀಸ್ ಆಫ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಟಿರೋದು. ಅಂದ್ರೆ ಈ ಒಂದು ವೈವಿಧ್ಯತೆಯ ಆಧಾರದ ಮೇಲೆ ನಮ್ಮ ಲಿಪಿಯ ಬರವಣಿಗೆ ಕೂಡ ಸಾಧ್ಯ ಆಯ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿರೋದು. ಈ ದೇವದಾರು ಎಲ್ಲ ಈ ಹಿಮಾಲಯ ಅಥವಾ ಶೀತಲ ಪರ್ವತ ಪ್ರದೇಶದಲ್ಲಿ ಕೋಲ್ಡ್ ಇರ್ತಲ್ಲ ಅಂತ ಕಡೆ ಇರ್ತಾ ಇತ್ತು. ಇಲ್ಲಿ ಬೆಳೆಯುವಂತಹ ದೇವದಾರು ಮರಗಳ ಕುಂಭಾಕಾರದಲ್ಲಿ ಅಂದ್ರೆ ಕೋನ್ ಶೇಪ್ಡ್ ಆಗಿರುತ್ತೆ. ಈ ರೀತಿ ಕೋನ್ ಶೇಪ್ಡ್ ಆಗಿರುತ್ತೆ. ಅವುಗಳ ಎಲೆಗಳು ಸೂಚಿಯ ಆಕಾರದಲ್ಲಿ ಇರುತ್ತೆ. ಇದರಿಂದ ಇವುಗಳ ಮೇಲೆ ಬೀಳುವ ಹಿಮವು ಕೆಳಗೆ ಜಾರಿ ಬೀಳುತ್ತೆ. ಈ ರೀತಿ ಸೂಜಿಯ ಆಕಾರದಲ್ಲಿ ಇರೋದ್ರಿಂದ ಅದ್ರ ಮೇಲೆ ಹಿಮ ಇದ್ದಾಗ ಅದು ಕೆಳಗೆ ಜಾರಿ ಹೋಗುತ್ತೆ. ಹಾಗಾಗಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನಾವು ವೈವಿಧ್ಯತೆ ಕಾಣಬಹುದು. ಕರಡಿ, ನಮ್ಮ ಭೂಮಿಯಲ್ಲಿರೋ ಕರಡಿ ಯಾವ ಬಣ್ಣ ಇರುತ್ತೆ? ಕಂದು ಬಣ್ಣ. ಅದೇ ಹಿಮ ಪರ್ವತದಲ್ಲಿ ಕಾಣುವಂಥದ್ದು ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಹಿಮ ಕರಡಿ ಅಂತ ಕರಿತೀವಿ, ಹೌದಾ? ಎಸ್. ಈಗ ಮತ್ತಷ್ಟು ತಿಳ್ಕೊಂತಾ ಹೋಗೋಣ. ಪಕ್ಷಿಗಳಿಗೆ ಹಾರಲು ರೆಕ್ಕೆಗಳಿವೆ. ಇಂತಹ ಹೊಂದಾಣಿಕೆಗಳು ಪ್ರಾಣಿಗಳಿಗೆ ತಮ್ಮ ವಾಸಸ್ಥಳದಲ್ಲಿ ಬದುಕಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಪ್ರಾಣಿಯು ಪ್ರಕೃತಿಯಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಅವು ಆಹಾರ ಸರಪಳಿಯ ಭಾಗವಾಗಿವೆ ಮತ್ತು ಪರಿಸರದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಆದ್ರಿಂದ ನಾವು ಪ್ರಾಣಿಗಳನ್ನು ಸಂರಕ್ಷಿಸಬೇಕು. ವಿಭಿನ್ನ ರೂಪಗಳು, ವಿಭಿನ್ನ ಜೀವನ ಶೈಲಿಗಳು, ಇದೇ ನಮ್ಮ ಪ್ರಕೃತಿಯ ಅದ್ಭುತ ಪ್ರಾಣಿಗಳ ವೈವಿಧ್ಯತೆ. ಪ್ರಾಣಿಗಳನ್ನು ಕಾಪಾಡೋಣ, ಪ್ರಕೃತಿಯನ್ನು ಉಳಿಸೋಣ. ವಿಡಿಯೋದಲ್ಲಿ ನಾವು ನಮ್ಮ ವೈವಿಧ್ಯಮಯವಾದಂತಹ ಜಗತ್ತಿನಲ್ಲಿ ಉಳ್ಳಂತಹ ಪ್ರಾಣಿಗಳ ಬಗ್ಗೆ ಮತ್ತು ಅದರಲ್ಲಿರುವಂತಹ ವೈವಿಧ್ಯತೆಯ ಬಗ್ಗೆ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ದೇವದಾರು ಮರ, ಪಾಪುಸು ಕಳ್ಳಿ ಮರ, ಮತ್ತೆ ನಾವು ರೋಡೋಡೆಂಡ್ರನ್ ಅಂತ ಕರಿತೀವಿ. ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತಹ ರೋಡೋಡೆಂಡ್ರನ್, ಸಿಕ್ಕಿಂನಲ್ಲಿ ಕಂಡು ಬರುವಂತಹ ರೋಡೋಡೆಂಡ್ರನ್ ಹೂಗಳು, ಮತ್ತೆ ಪ್ರಾಣಿಗಳ ವರ್ಗೀಕರಣಗಳಲ್ಲೂ ಕೂಡ ಈ ಒಂದು ಕ್ಯಾಮಲ್ ಅಥವಾ ಒಂಟೆ ಯಾವ ರೀತಿ ಇರುತ್ತೆ, ನಗರ ಪ್ರದೇಶದಲ್ಲಿ ಯಾವ ರೀತಿ ಇರುತ್ತೆ, ಮರುಭೂಮಿಯಲ್ಲಿ ಯಾವ ರೀತಿ ಇರುತ್ತೆ, ಅದರ ದೇಹದ ರಚನೆ, ಒಂಟೆಯ ಮೇಲ್ಭಾಗ ಇದೆಯಲ್ಲ, ಈ ದೇಹದ ರಚನೆ ಯಾಕೆ ಈ ರೀತಿ ಇದೆ, ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನಾನೊಂದು ವಿಡಿಯೋದ ಮೂಲಕ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ ಒಂದು ಪಾಠದ ಅಂತಿಮ ಅಧ್ಯಾಯವನ್ನ ನಾವು ತಲುಪಿಬಿಟ್ಟಿದೀವಿ. ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬೇಕಾಗುತ್ತೆ, ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀವಿ. ಬಟ್ ಥಿಯೋರೆಟಿಕಲ್ ಆಗಿ ಸೈದ್ಧಾಂತಿಕವಾಗಿ ಈ ಪಾಠ ಇಲ್ಲಿಗೆ ಮುಗ್ದಿರೋದ್ರಿಂದ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಡುವಂತಹ ಇದೇನು ಅಂತ ಹೇಳಿದ್ರೆ, ಮುಂದಿನ ಗುರುವಾರ ಈ ಒಂದು ಪ್ರಾಣಿಗಳ ವೈವಿಧ್ಯ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೀನಿ. ದಯವಿಟ್ಟು 10 ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಓದ್ಕೊಂಡು ಬನ್ನಿ, ಉತ್ತರವನ್ನ ಕೊಡಿ. ಅರ್ಥ ಆಯ್ತಾ? ಇಲ್ಲಿ ಸಸ್ಯಗಳ ಈ ಪಾಠದಲ್ಲಿ ಜೀವ ವೈವಿಧ್ಯತೆಯಲ್ಲಿ ಸಸ್ಯ ಮತ್ತು ಪ್ರಾಣಿ ಎರಡು ಇದೆ. ಇದ್ರಲ್ಲಿ ಸಸ್ಯ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಮಕ್ಕಳೇ ಕನ್ಫ್ಯೂಸ್ ಆಗ್ಬೇಡಿ, ಸಸ್ಯ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಪ್ರಾಣಿಗಳಲ್ಲಿನ ವೈವಿಧ್ಯತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನ ಮುಂದಿನ ಗುರುವಾರದ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಕೇಳ್ತೀನಿ. ದಯವಿಟ್ಟು ಅದಕ್ಕೆ ಸಿದ್ಧರಾಗಿ ಬನ್ನಿ. ಅರ್ಥ ಆಯ್ತಾ? ಅಂಡ್ ಅದೇ ರೀತಿ ನಾನು ನಿಮ್ಗೆ ಈ ಒಂಟೆ ಮತ್ತೆ ಈ ಪ್ರದೇಶಗಳಲ್ಲಿ ಇರುವಂತಹ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ, ಮುಂದಿನ ಕ್ಲಾಸ್ ನಲ್ಲಿ ನೀಡ್ತಾ ಹೋಗ್ತೀನಿ. ಈಗ ಕ್ಲಾಸ್ ನ ಕೊನೆಯ ಅಧ್ಯಾಯದಲ್ಲಿ ನಾವಿದ್ದೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. 2 ಮಹಾನ್ ವಿಜ್ಞಾನಿಗಳು ಚೇತನರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾರು ಇವರು? ಹೆಸರೇ ಇಲ್ಲಿದೆ, ಈಕೆ ಜಾನಕಿ ಅಮ್ಮಳ್. ಈಕೆ ಜಾನಕಿ ಅಮ್ಮಳ್ ಇವರ ಪೂರ್ಣವಾದಂತಹ ಹೆಸರು. ಟೆಕ್ಸ್ಟ್ ಬುಕ್ ನಲ್ಲಿ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆಯಲ್ಲ. ಇವರು ಭಾರತದ ಪ್ರಸಿದ್ಧ ಸಸ್ಯ ವಿಜ್ಞಾನಿನ ಇಂಗ್ಲಿಷ್ ನಲ್ಲಿ ನಾವು ಬೊಟಾನಿಸ್ಟ್ ಅಂತ ಕರಿತೀವಿ. ಸಸ್ಯಗಳ ಬಗ್ಗೆ ವೈಜ್ಞಾನಿಕವಾದಂತಹ ಸಂಶೋಧನೆ ಮಾಡುವಂತವ್ರನ್ನ ನಾವು ಬೊಟಾನಿಸ್ಟ್ ಅಥವಾ ಸಸ್ಯ ವಿಜ್ಞಾನಿ ಅಂತ ಕರಿತೀವಿ. ಭಾರತದ ಪ್ರಕೃತಿ ಮತ್ತು ಸಸ್ಯ ಸಂಪತ್ತಿನ ಸಂಶೋಧನೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದಂತಹ ಮಹಿಳೆ ಜಾನಕಿ ಅಮ್ಮಳ್. ಇವ್ರು ಏನೇನ್ ಮಾಡಿದ್ರು? ಪ್ರಮುಖ ಕೊಡುಗೆಗಳೇನು? ಕಬ್ಬಿನ ತಳಿಯ ಅಭಿವೃದ್ಧಿ. ಭಾರತದಲ್ಲಿ ಬೆಳೆಯುವಂತಹ ಕಬ್ಬು ಹೆಚ್ಚು ಸಿಹಿಯಾಗಿ ಇರ್ಲಿಲ್ಲ.
ಜಾನಕಿ ಅಮ್ಮಳ್ ಅವರು ಸಸ್ಯ ತಳಿಶಾಸ್ತ್ರದ ಸೈಟೋಜೆನೆಟಿಕ್ಸ್ ಅಂತ ಕರಿತೀವಿ, ಸಸ್ಯ ತಳಿಶಾಸ್ತ್ರದ ಮೂಲಕ ಸಂಶೋಧನೆ ನಡೆಸಿ ಭಾರತೀಯ ವಾತಾವರಣಕ್ಕೆ ಹೊಂದುವಂತಹ ಹೆಚ್ಚು ಸಿಹಿ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಕಬ್ಬಿಣ ತಳಿಗಳನ್ನ, ಹೈ ಹೀಲ್ಡಿಂಗ್ ಶುಗರ್ ಕೇನ್ ಹೈಬ್ರಿಡ್ಸ್ ನ ಅಭಿವೃದ್ಧಿ ಪಡಿಸ್ತಾರೆ. ಓಕೆ, ಸೈಟೋಜೆನೆಟಿಕ್ಸ್ ಅಂದ್ರೆ ಇವಾಗ ಪ್ಲಾಂಟ್ಸ್ ಗಳಲ್ಲಿ, ಸಸ್ಯಗಳಲ್ಲಿ 2 ವಿಧ, ಏಕದಳ ಸಸ್ಯ, ದ್ವಿದಳ ಸಸ್ಯ. ನೆನ್ಪಿದ್ಯಾ? ಏಕದಳ ಅಂದ್ರೆ ಮೋನೋಕಾಟ್, ದ್ವಿದಳ ಅಂದ್ರೆ ಡಯೋಕಾಟ್. ಇದೇ ರೀತಿ ಇವರು ಇಲ್ಲಿ ಡಯೋಕಾಟ್ ಅಂದ್ರೆ ಈ ಒಂದು ಕಬ್ಬಿಣ ತಳಿಗಳ ಅಭಿವೃದ್ಧಿ ಪಡಿಸಲಿಕ್ಕೆ ಸೈಟೋಜೆನೆಟಿಕ್ಸ್ ತಳಿಶಾಸ್ತ್ರದ ಅಧ್ಯಯನ ಮಾಡ್ತಾರೆ. ಆದ್ರಿಂದ ಹೆಚ್ಚು ಸಿಹಿ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಕಬ್ಬಿಣ ತಳಿಗಳನ್ನ ಇವರು ಅಭಿವೃದ್ಧಿ ಪಡಿಸ್ತಾರೆ. ಅದೇ ರೀತಿ ಸಸ್ಯಗಳ ಸಂಗ್ರಹ ಮತ್ತು ವರ್ಗೀಕರಣ. ಭಾರತದ ವಿವಿಧ ಭಾಗಗಳಲ್ಲಿ ಇದ್ದ ಗಿಡಮೂಲಿಕೆಗಳು ಮತ್ತು ಸಸ್ಯ ತಳಿಗಳನ್ನ ಇವರು ವರ್ಗೀಕರಿಸಲಿಕ್ಕೆ ಶುರು ಮಾಡ್ತಾರೆ. ಇದು ಯಾವ ವರ್ಗಕ್ಕೆ ಸೇರಿದ್ದು, ಜಾಲಬಂಧ ಇದೆಯಾ, ಆ ಜಾಲರಿಗಳಿದ್ಯಾ, ಈ ರೀತಿ ವರ್ಗೀಕರಣ ಮಾಡ್ಲಿಕ್ಕೆ ಇವರು ಸಹಾಯ ಮಾಡ್ತಾರೆ. ಅದೇ ತರ ದ ವೆರಿ ಫೇಮಸ್ ಮೂಮೆಂಟ್ ಸೈಲೆಂಟ್ ವ್ಯಾಲಿ ಚಳುವಳಿ. ಏನಿದು ಸೈಲೆಂಟ್ ವ್ಯಾಲಿ ಚಳುವಳಿ ಅಂತ ಹೇಳಿದ್ರೆ, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಕೇರಳದ ಸೈಲೆಂಟ್ ವ್ಯಾಲಿ ಅರಣ್ಯ ಪ್ರದೇಶದ ಸಸ್ಯ ವೈವಿಧ್ಯತೆಯನ್ನ ಉಳಿಸಲು ಇವರು ನೀಡಿದಂತಹ ವೈಜ್ಞಾನಿಕ ವರದಿಗಳ ಅತ್ಯಂತ ಪ್ರಮುಖ ಭಾಗವಾಗಿದ್ದು. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದಾಗ ಅದ್ರ ಬಗ್ಗೆ ನಿಮ್ಗೆ ಬಹಳಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಮೇಡಮ್ ಇದೆಲ್ಲ ನಾವ್ ಕಲಿಬೇಕಾ? ಹೌದು, ಖಂಡಿತವಾಗ್ಲೂ ನೀವು ಕಲಿಬೇಕಾಗತ್ತೆ. ಅರ್ಥ ಆಯ್ತಾ? ಸಸ್ಯಗಳಲ್ಲಿರುವಂತಹ ವೈವಿಧ್ಯತೆಯ ಕುರಿತು ಮತ್ತೆ ಈ ಸಸ್ಯವನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಜಾನಕಿ ಅಮ್ಮಳ್ರವರು ತುಳಿದಂತಹ ದಾರಿ, ತೋರಿಸಂತಹ ರೀತಿ, ಇವೆಲ್ಲವನ್ನ ಕೂಡ ನಾವು ಈ ಒಂದು ಪಾಠದಲ್ಲಿ ಅಂದ್ರೆ ಜಾನಕಿ ಅಮ್ಮಳ್ರವರ ಈ ಒಂದು ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಮೌನ ಕಣಿವೆಯ ಸಂರಕ್ಷಿಸಿ ಅನ್ನುವಂತಹ ಅಭಿಯಾನ. ಇದು ಕೇರಳದ ಪಾಲ್ಕಾಡ್ ಜಿಲ್ಲೆಯ ಅರಣ್ಯದ ಸತ್ಯಕತೆ. ಈ ಕತೆ ಏನಾಗುತ್ತೆ ಅಂತ ಹೇಳಿದ್ರೆ, ತೇವಾಂಶ ಪೂರಿತ ನಿತ್ಯ ಹರಿದ್ವರ್ಣ ಅರಣ್ಯ ಮತ್ತು ಅದರ ಸಂಪದ್ಭರಿತ ಜೀವ ವೈವಿಧ್ಯತೆ, ಸ್ಪರ್ಶ ಸೌಂದರ್ಯವನ್ನ ಸಂರಕ್ಷಣೆ ಮಾಡುವುದರ ಕುರಿತಾಗಿದೆ. ಮೌನ ಕಣಿವೆ ಅಂತ ಹೇಳಿದಾಗ ಇಲ್ಲಿ ಪ್ರಖ್ಯಾತವಾಗಿರುವಂತಹ ಕಣಿವೆಯ ಉಳಿಗಾಗಿ ಅರಣ್ಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಂತಹ ಸಾಮಾನ್ಯ ಜನರು ಗಮನಾರ್ಹ ಚಳುವಳಿಯನ್ನ ನಡೆಸಿದ್ರು. ಈ ಚಿಪ್ಕೋ ಮೂವ್ಮೆಂಟ್ ಕೇಳಿದ್ದೀರಾ? ಅಪ್ಪಿಕೋ ಮೂವ್ಮೆಂಟ್ ಕೇಳಿದ್ದೀರಾ? ಅದೇ ತರ ಪಟ್ಟಿ ನದಿಗೆ ಅಡ್ಡಲಾಗಿ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ವ್ಯಾಪಕ ಹೋರಾಟ ನಡೆಯುತ್ತೆ. ಬೇಡ ಅಂತ ಅನ್ಬಿಟ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಮೂಡುತ್ತೆ. ಆ ಸಂದರ್ಭದಲ್ಲಿ ಉಂಟಾದದ್ದು ಈ ಒಂದು ಸಾಧನೆಯ ಮೌನ ಕಣಿವೆಯನ್ನ ಸಂರಕ್ಷಿಸಿ ಅಧ್ಯಯನ ಇವರಿಂದ ಉಂಟಾಗ್ತಾ ಹೋಗುತ್ತೆ. ಓಕೆ, ಮತ್ತೊಬ್ರು ವಿಜ್ಞಾನಿ ಅಥವಾ ಪಕ್ಷಿಗಳ ಮನುಷ್ಯ, ಬರ್ಡ್ಸ್ ಮ್ಯಾನ್ ಅಂತ ಕರ್ಸ್ಕೊಂಡವರು ಡಾಕ್ಟರ್ ಸಲೀಂ ಅಲಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಸಲೀಂ ಅಲಿ ಅವರವರ ಬಗ್ಗೆನೇ ಒಂದು ಪಾಠ ನಿಮ್ಗೂ ಇತ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ವಿಜ್ಞಾನದಲ್ಲಿ ಅವ್ರ ಬಗ್ಗೆ ಕಲಿತಾ ಇದೀವಿ. ಸಲೀಂ ಅಲಿ ಅವರ ಬಗ್ಗೆ ಕಲಿಯೋಣ. ಇವರು ಭಾರತದ ಪಕ್ಷಿ ಮಾನವ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇವರು ಭಾರತ ಕಂಡಂತಹ ಶ್ರೇಷ್ಠ ಪಕ್ಷಿ ವಿಜ್ಞಾನಿ. ಈ ಪಕ್ಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನವನ್ನ ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ. ನೀವು ಬೇಕಾದ್ರೆ ನೋಟ್ ಮಾಡ್ಕೋಬಹುದು ಮಕ್ಕಳೇ. ಪಕ್ಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಲಿಕೆಯನ್ನ ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ. ಆರ್ನಿಥಾಲಜಿಸ್ಟ್. ಓಕೆ, ಅಂದ್ರೆ ಪಕ್ಷಿಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನ. ಇವರು ಕೊಟ್ಟಂತಹ ಪ್ರಮುಖವಾದಂತಹ ಕೊಡುಗೆ ಅಂದ್ರೆ ಪಕ್ಷಿ ಸರ್ವೇಕ್ಷಣೆ, ಸರ್ವೆ ಆಫ್ ಬರ್ಡ್ಸ್. ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಭಾರತದಾದ್ಯಂತ ಕಾಡು ಮೇಡುಗಳಲ್ಲಿ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಸಾವಿರಾರು ಜಾತಿಯ ಪಕ್ಷಿಗಳ ನಡವಳಿಕೆ, ಧ್ವನಿ, ಆಹಾರ ಮತ್ತು ಆವಾಸ ಸ್ಥಾನ ಇದನ್ನ ದಾಖಲಿಸ್ತಾರೆ. ಜೊತೆಗೆ ಪಕ್ಷಿಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕ, ಗ್ರಂಥ ರಚನೆಯನ್ನ ಮಾಡ್ತಾರೆ. ಈ ಒಂದು ಪುಸ್ತಕದ ಹೆಸರು ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್. ಈ ಪುಸ್ತಕದ ಹೆಸರು ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್. ಇದನ್ನ ರಚಿಸ್ತಾರೆ. ಜೊತೆಗೆ ಪಕ್ಷಿಧಾಮಗಳ ಸ್ಥಾಪನೆಯನ್ನ ಮಾಡ್ತಾರೆ ಅವರು. ಪಕ್ಷಿಧಾಮಗಳ ಸ್ಥಾಪನೆ. ಓಕೆ, ಭರತ್ಪುರ್ ಪಕ್ಷಿಧಾಮ ಎಲ್ಲಿದೆ? ಇದು ರಾಜಸ್ಥಾನದಲ್ಲಿ. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ ಹಾಗೂ ಸಂರಕ್ಷಣೆಯ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ.
ಅದೇ ರೀತಿ ಈಗ ಮುಂದಿನ ಕ್ಲಾಸ್ ಗುರುವಾರದ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಇರುತ್ತೆ. ಪ್ರಾಣಿಗಳಲ್ಲಿನ ವೈವಿಧ್ಯತೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂಟೆಗಳ ಕುರಿತು ಮತ್ತೆ ಕೆಲವೊಂದು ಜಾಗಗಳಲ್ಲಿ ಕಾಣುವಂತಹ ನಿರ್ದಿಷ್ಟ ಪ್ರಾಣಿಗಳ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕುರಿತು ನಾನು ಮುಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಹೋಮ್ವರ್ಕ್ ಕೊಡ್ತೀನಿ ಮಕ್ಳೇ. ಕರ್ನಾಟಕದಲ್ಲಿನ ಪಕ್ಷಿಧಾಮಗಳ ಕುರಿತು ನೀವು ತಿಳ್ಕೊಂಡ್ ಬನ್ನಿ. ಕರ್ನಾಟಕದಲ್ಲಿನ ಪಕ್ಷಿಧಾಮ ಮುಂದಿನ ಕ್ಲಾಸ್ ನಮ್ದೇನಿದೆ ಆ ಕ್ಲಾಸ್ ನಲ್ಲಿ ಫಸ್ಟ್ ಕರ್ನಾಟಕದಲ್ಲಿನ ಪಕ್ಷಿಧಾಮದ ಬಗ್ಗೆ ತಿಳ್ಕೊ ಬನ್ನಿ. ಹಾಗೆ ಪ್ರಾಣಿಗಳ ವೈವಿಧ್ಯತೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಗೆ ಸಿದ್ಧರಾಗಿ ಬನ್ನಿ ಅಂತ ಹೇಳೋದ್ರ ಮೂಲಕ ಇಲ್ಲಿಗೆ ಇವತ್ತಿನ ವಿಜ್ಞಾನದ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸೆಷನ್ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಸೆಷನ್ ಅಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.